ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕುಕ್ಕುಂಬರ್ ಡೇ, ಮುಳ್ಳು ಸೌತೆಯ ದಿವಸ. ಹಾಗೆ ಇವತ್ತು ಅದನ್ನು ಉಪಯೋಗಿಸಿಕೊಂಡು ನಾವೊಂದು ಹೆಲ್ದಿಯಾದ ಪ್ರೋಟೀನ್ ರಿಚ್ ಆದಂತಹ ಒಂದು ಸಲಾಡನ್ನು ಅಥವಾ ಚಾಟನ್ನು ಮಾಡ್ತಾ ಇದ್ದೇವೆ. ಇದನ್ನು ನೀವು ಸಲಾಡ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು ಅಥವಾ ಹಸಿವಾಗುವ ಟೈಮಲ್ಲಿ 1 ಕಪ್ ಹಾಕ್ಕೊಂಡು ತಿನ್ನಲೂಬಹುದು. ಅಂತಹ ಒಂದು ಸಲಾಡನ್ನು ನಾವಿವತ್ತು ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು, ಒಂದು ಮುಳ್ಳು ಸೌತೆ ತಗೊಂಡಿದ್ದೇನೆ ಅಥವಾ ಸೌತೆಕಾಯಿ ಅಂತ ನೀವೇನು ಹೇಳ್ತೀರಿ ಅದು. ಆಮೇಲೆ ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೇನೆ. ಇದು ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ತಗೊಳ್ಬೋದು. ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ನೆಲಕಡಲೆ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಸ್ವಲ್ಪ ಪುದೀನ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕ್ರೀಮಿ ಸಲಾಡ್ ಮಾಡ್ತಿರೋದ್ರಿಂದಾಗಿ ಮೊಸರು, ಖಾರಕ್ಕೆ ಬೇಕಾದರೆ ಹಸಿಮೆಣಸು, ನಾನೊಂದು ಅರ್ಧ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಮೊಸರು ಇಷ್ಟ ಇಲ್ಲದವರು ಹಾಗೇ ಕೂಡ ತಿನ್ಬೋದು. ಮೊಸರು ಸೇರಿಸಿದರೆ ಕ್ರೀಮಿ ಸಲಾಡ್ ಆಗ್ತದೆ. ಹಾಗೆ ನಾವು ಇವತ್ತು ಕ್ರೀಮಿ ಸಲಾಡನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಮುಳ್ಳು ಸೌತೆಯನ್ನು ನಾನು ಚಿಪ್ಸ್ ತುರಿಯುವಂತಹ ಮಣೆಯಲ್ಲಿ ತುರಿತಾ ಇದ್ದೇನೆ. ಅದನ್ನು ನೋಡಿ ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೇನೆ. ನಂತರ ಈರುಳ್ಳಿಯನ್ನು ಕೂಡ ಅದೇ ಥರ ಸ್ಲೈಸ್ ಮಾಡಿಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ನೋಡಿ ಮಧ್ಯೆ ಕಟ್ ಮಾಡ್ಕೊಳ್ಳಿ. ಈಗ ಬರುವ ಈರುಳ್ಳಿ ಮಧ್ಯದಲ್ಲಿ ಹಾಳಾಗಿರ್ತದೆ, ಹೊರಗಿಂದ ನೋಡಲಿಕ್ಕೆ ಚೆಂದ ಇರ್ತದೆ, ಒಳಗಡೆ ನೋಡಿ ಈಗ ಹಾಳಾಗಿರ್ತದೆ. ಅದನ್ನು ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ತುರಿದುಕೊಳ್ಳಿ. ಈರುಳ್ಳಿಯನ್ನು ಕೂಡ ಅದೇ ಥರ ಸ್ಲೈಸ್ ಮಾಡಿಕೊಳ್ತಾ ಇದ್ದೇನೆ. ಮುಳ್ಳು ಸೌತೆ ಹಾಗೂ ಈರುಳ್ಳಿಯನ್ನು ಎರಡನ್ನು ಕೂಡ ನಾನು ಸ್ಲೈಸ್ ಮಾಡಿ ತಗೊಂಡಿದ್ದೇನೆ. ನೀವು ತೆಳ್ಳದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಈಗ ಅದನ್ನು ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ಕುಟ್ಟಾಣಿಯನ್ನು ತೆಗೆದುಕೊಂಡು ಅದಕ್ಕೆ ಹಸಿಮೆಣಸು, ಪುದೀನ ಹಾಗೂ ಕೊತ್ತಂಬರಿ. ಪುದೀನ, ಕೊತ್ತಂಬರಿ, ಹಸಿಮೆಣಸು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಕೆಲವರಿಗೆ ಸ್ವಲ್ಪ ಇಷ್ಟ ಆಗ್ತದೆ, ಕೆಲವರಿಗೆ ಸ್ಟ್ರಾಂಗ್ ಇಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ನಾನೊಂದು ಅಂದಾಜು 1 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ಹಸಿಮೆಣಸು ಒಂದು ಅರ್ಧವೇ ಹಾಕ್ಕೊಂಡಿದ್ದೇನೆ. ನನಗೆ ತುಂಬ ಖಾರ ಇಷ್ಟ ಇಲ್ಲ, ಹಾಗಾಗಿ ಅದನ್ನು ಅರ್ಧವೇ ಹಾಕ್ಕೊಂಡು ನೋಡಿ ಈ ಥರ ಕುಟ್ಟಿ ಅದನ್ನು ಪುಡಿ ಮಾಡಿಕೊಳ್ಬೇಕು. ಇದನ್ನು ಇಷ್ಟು ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನೀವು, ಹಾಗಾಗಿ ಕುಟ್ಟಾಣಿಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಸ್ವಲ್ಪ ನೆಲಕಡಲೆಯನ್ನು ಕೂಡ, ನೆಲಕಡಲೆ ನಾನು ಡ್ರೈ ಆಗಿ ಉಪ್ಪಲ್ಲಿ ಹುರಿದಿಟ್ಟದಿದು, ಎಣ್ಣೆಯಲ್ಲಿ ಹುರಿದದ್ದಲ್ಲ. ಹಾಗಾಗಿ ಅದನ್ನೇ ತಗೊಳ್ತಾ ಇದ್ದೇನೆ ಸಿಪ್ಪೆ ತೆಗೆದು. ಇದನ್ನು ಕೂಡ ಹಾಗೆ ನೋಡಿ ಈ ಥರ ಸ್ವಲ್ಪ ತರಿತರಿಯಾಗಿ ಹುಡಿ ಮಾಡಿಕೊಂಡು ಅದನ್ನು ಕೂಡ ಅದಕ್ಕೆ ಹಾಕಿಕೊಂಡು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ ನಿಮಗೆ ಚಿಲ್ಲಿ ಫ್ಲೇಕ್ಸ್ ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಒರೆಗಾನ ಕೂಡ ಹಾಕ್ಕೊಳ್ಬೋದು. ನಾನು ಅದೇನೂ ಹಾಕಲಿಲ್ಲ, ಸಿಂಪಲಾಗಿ ಇಟ್ಟಿದ್ದೇನೆ. ಇದಕ್ಕೀಗ ಗಟ್ಟಿಯಾದಂತಹ ಮೊಸರನ್ನು ಹಾಕಿಕೊಳ್ತಾ ಇದ್ದೇನೆ. ಗಟ್ಟಿಯಾಗಿ ಮೊಸರು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಹಾಲಿಗೆ ನೀರು ಹಾಕದೇ ಅದನ್ನು ಕಾಯಿಸ್ಕೊಳ್ಬೇಕು. ಆಮೇಲೆ ಅದು ಒಂದು ಸ್ವಲ್ಪ ಉಗುರು ಬಿಸಿ ಇರುವಾಗಲೇ ಅದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಹಾಕಿ ಮೊಸರಾಗಲಿಕ್ಕೆ ಇಟ್ಟರೆ, ಹಾಲನ್ನು ಮೊಸರಾಗಲಿಕ್ಕೆ ಇಟ್ಟರೆ ಈ ಥರ ಗಟ್ಟಿಯಾದ ಮೊಸರು ನಿಮಗೆ ಸಿಗ್ತದೆ. ಇದನ್ನು ಇಲ್ಲದಿದ್ದರೆ ನೀವು ಹಂಕರ್ಡ್ ಮಾಡ್ಬೋದು. ನಾನು ಹಂಕರ್ಡ್ ಮಾಡಲಿಲ್ಲ, ಮೊಸರನ್ನು ಗಟ್ಟಿಯಾಗಿಟ್ಟು ಮಾಡ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡ್ತಾ ನಾನೊಂದು ಅರ್ಧ ಲೀಟ್ರ್ ಹಾಲಿದ್ದು ಇಟ್ಟಿದ್ದೇನೆ. ಆಲ್ಮೋಸ್ಟ್ 1-2 ಸೌಟಷ್ಟು ಉಳಿಯಿತು, ಬಾಕಿ ಉಳಿದದ್ದೆಲ್ಲ ಹಾಕಿದ್ದೇನೆ ನಾನು ಅದಕ್ಕೆ. ಮಿಕ್ಸ್ ಮಾಡ್ತಾ ಅದು ನೀರು ಬಿಟ್ಕೊಳ್ತದೆ. ನಾವು ಉಪ್ಪು ಹಾಕಿದ್ದೇವಲ್ಲ ಅದಕ್ಕೆ. ಈರುಳ್ಳಿ ಕೂಡ ನೀರು ಬಿಟ್ಕೊಳ್ತದೆ, ಮುಳ್ಸೌತೆ ಕೂಡ ನೀರು ಬಿಟ್ಕೊಳ್ತದೆ. ಹಾಗಾಗಿ ಒಂದು ಸ್ವಲ್ಪ ದಪ್ಪವಾಗಿಯೇ ಇಟ್ಕೊಳ್ಬೇಕು ಅದನ್ನು. ನೋಡಿ ನಮ್ಮ ಕ್ರೀಮಿ ಮುಳ್ಸೌತೆ ಚಾಟ್ ಅಥವಾ ಸಲಾಡ್ ರೆಡಿ ಆಯಿತು. ಇದು ಜೋರು ಹಸಿವಾಗುವಾಗ ಶಾಲೆಯಿಂದ ಮಕ್ಕಳು ಸಾಯಂಕಾಲ ಬರ್ತಾರಲ್ಲ, ಆವಾಗ ಅವರಿಗೆ ತಿನ್ನಲಿಕ್ಕೆ ಕೊಡಲಿಕ್ಕೆ ತುಂಬ ಸುಲಭ ಇದು. ಹಾಗೆ ಹೆಲ್ದಿ ಕೂಡ, ಪ್ರೋಟೀನ್ ರಿಚ್ ಕೂಡ. ನಾವು ನೆಲಕಡಲೆ ಹಾಕಿದ್ದೇವಲ್ವ, ಶೇಂಗಾ ಬೀಜ, ಅದು ತುಂಬ ಪ್ರೋಟೀನ್ ರಿಚ್. ಹಾಗೆಯೇ ಮೊಸರು ಕೂಡ, ಮುಳ್ಸೌತೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀರುಳ್ಳಿ ಹೇಗೂ ಒಳ್ಳೆಯದು, ನಿಮಗೆ ಗೊತ್ತೇ ಇದೆ ಅದು. ಹಾಗೆ ಇದರಲ್ಲಿ ಯಾವುದು ಕೂಡ ನಿಮಗೆ ಆಗದೇ ಇರುವಂಥದ್ದು ಅಥವಾ ಶರೀರಕ್ಕೆ ಹಾಳಾಗುವಂಥದ್ದು ಯಾವುದು ಕೂಡ ಇಲ್ಲ. ಎಲ್ಲೂ ನಾವು ಎಣ್ಣೆ ಕೂಡ ಉಪಯೋಗಿಸಲಿಲ್ಲ ಇದಕ್ಕೆ. ಇದನ್ನು ಚಾಟ್ ಆಗಿ ಕೂಡ ಉಪಯೋಗಿಸ್ಕೊಳ್ಬೋದು, ಸ್ನ್ಯಾಕ್ ಆಗಿ ಕೂಡ ಉಪಯೋಗಿಸಿಕೊಳ್ಬೋದು. ಹಾಗಾಗಿ ಇದನ್ನು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ಕಮೆಂಟ್ ಮೂಲಕ ನನಗೆ ಖಂಡಿತ ತಿಳಿಸಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಅಲ್ಲಿ ಕೂಡ ನಮ್ಮ ವಿಡಿಯೋಗಳು ಇದೇ ರೀತಿ ರಿಲೀಸ್ ಆಗ್ತಾ ಇರ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.